ಗಂಗಾವತಿ ನಗರದ ತಾಲೂಕು ಪಂಚಾಯತಿ ಹಿಂದಗಡೆ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೃತ್ತ ಸರ್ಕಾರಿ ನೌಕರರ ಕಟ್ಟಡದ ಭವನವು ನೂತನವಾಗಿ ಭರದಿಂದ ಸಾಗಿದ್ದು, ಇನ್ನು ಈ ಒಂದು ಕಟ್ಟಡ ಕಾಮಗಾರಿಗೆ ಸಾಮಗ್ರಿಗಳು ಸೇರಿದಂತೆ ಕಟ್ಟಡ ಪೂರ್ಣಗೊಳ್ಳಲು ಚುನಾಯಿತ ಜನಪ್ರತಿನಿಧಿಗಳು ಸಹಕಾರ ನೀಡುವಂತೆ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮ್ಮ ATV ತಿಳಿಸಿದ್ದಾರೆ. ಲೆಕ್ಕಪತ್ರ ಕೊಡೋಕೆ ಹೋಗಬೇಡ್ರಿ. ಆತ್ಮೀಯ ನನ್ನ ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿ ಬಂಧುಗಳೇ, ಇವತ್ತಿನ ದಿವಸ ನಾವು ಗಂಗಾವತಿ ತಾಲೂಕಾ ಘಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಏನು ಒಂದು ಕಟ್ಟಡವನ್ನು ನಾವು ಈಗಾಗಲೇ ಲಿಂಟಲ್ ಲೆವೆಲ್ವರೆಗೂ ಬಂದಿದೆ, ರೂಫ್ ಲೆವೆಲ್ವರೆಗೂ ಬಂದಿದೆ. ಮುಂದಿನ ಹಂತದಲ್ಲಿ ಕೂಡ ನಾವು ಜನಪ್ರತಿನಿಧಿಗಳ ಸಹಾಯ ಸಹಕಾರವನ್ನು ಬಯಸಿ ಇವತ್ತಿನ ದಿವಸ ಈ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡಿಕೊಳ್ಳೋದು ಇಷ್ಟೇ. ನಮ್ಮ ಕಟ್ಟಡ ಸಂಪೂರ್ಣವಾಗಿ ಒಂದು ಉದ್ಘಾಟನೆಗೆ ಅಣಿಯಾಗಬೇಕಾದ್ರೆ ಇನ್ನೂ ಸುಮಾರು 10 ರಿಂದ 15 ಲಕ್ಷದವರೆಗೂ ಕಾಮಗಾರಿಯ ವೆಚ್ಚ ತಗುಲುತ್ತದೆ. ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಈ ಕಟ್ಟಡಕ್ಕೆ ದಯವಿಟ್ಟು ಅನುದಾನ ಒದಗಿಸಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನೌಕರ ಬಾಂಧವರು ಈ ಒಂದು ಕಟ್ಟಡದ ಮುಂಭಾಗದಲ್ಲಿ ಕಟ್ಟಡದ ಒಳಗೆ ಕುಳಿತುಕೊಂಡು ತಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ. ಮತ್ತು ಅವರು ಮನೆಯಲ್ಲೇ ಕುಳಿತುಕೊಂಡೇ ಒಂದು ರೀತಿಯ ಒಂದು ಮನೋವ್ಯಾಧಿಗೆ ಒಳಗಾಗ್ತಾರೆ. ಹಾಗಾಗಿ ನಮ್ಮದೇ ಆದಂತಹ ಒಂದು ಸ್ವಂತ ಕಟ್ಟಡ ಇದ್ದರೆ ಆ ಕಟ್ಟಡದಲ್ಲಿ ಬಂದು ಎಲ್ಲ ನಿವೃತ್ತ ನೌಕರ ಬಾಂಧವರು ವಿಶ್ರಾಂತಿ ಸಮಯವನ್ನು ಕಳೆಯಲು ಅತ್ಯಮೂಲ್ಯವಾದಂತಹ ಒಂದು ಸ್ಥಳ ಇದಾಗಿರುತ್ತದೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಜನಪ್ರತಿನಿಧಿಗಳಲ್ಲಿ ನಾನು ಒಂದು ಅತ್ಯಂತ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ನಮ್ಮ ಗಂಗಾವತಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಮಾನ್ಯ ಶಾಸಕರು ಮತ್ತು ಸನ್ಮಾನ್ಯ ಸಂಸದರು ಈ ಒಂದು ದಿಸೆಯಲ್ಲಿ ನಮಗೆ ಒಂದು ಪೂರ್ಣ ಪ್ರಮಾಣದ ಕಟ್ಟಡ ಒಂದು ನಿರ್ಮಾಣ ಆಗಲಿಕ್ಕೆ ಸಹಾಯ ಸಹಕಾರ ನೀಡಬೇಕಂದೇಳಿ ನಾನು ಸಂಘದ ವತಿಯಿಂದ ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿವೃತ್ತ ನೌಕರ ಸಂಘ ತಾಲೂಕು ಘಟಕ ಗಂಗಾವತಿ, ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ದೀರಿ ಈ ಮಾಧ್ಯಮದ ಮುಖಾಂತರ. ಈ ಕಟ್ಟಡ ಮೊದಲನೇದಾಗಿ ಬೇಸ್ಮೆಂಟು ಮತ್ತು ಪಿಲ್ಲರ್ಗಳು ಅಷ್ಟೇ ಇತ್ತು ಶಾಸಕರ ಅನುದಾನದಲ್ಲಿ. ನಂತರ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಇವತ್ತು ಏನಿದೆ 4 ಲಕ್ಷ, ಅದು ರೂಫ್ ಲೆವೆಲ್ವರೆಗೆ ಬಂದಿದೆ. ಈಗ ಮುಂದೆ ಇರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ನಮಗೆ ಹಣಕಾಸಿನ ಕೊರತೆ ಭಾಳ ಇದೆ. ಜನಪ್ರತಿನಿಧಿಗಳು, ಸನ್ಮಾನ್ಯ ಶಾಸಕರು ಮತ್ತು ಲೋಕಸಭಾ ಸದಸ್ಯರು, MLCಗಳು, ಅನೇಕರು ದಾನಿಗಳು, ಮಹಾದಾನಿಗಳು ಮತ್ತು ಈಗ ಶಾಸಕರಾಗಲಿ ಲೋಕಸಭಾ ಸದಸ್ಯರಾಗಲಿ ಅನುದಾನದಲ್ಲಿ ಹೆಚ್ಚಿನ ಅಂಶವನ್ನು ನಮ್ಮ ನಿವೃತ್ತ ನೌಕರರಿಗೆ ಕೊಡಬೇಕು. ಯಾಕಂದರೆ ನಾವೆಲ್ಲರೂ 35 ರಿಂದ 40 ವರ್ಷ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಮತ್ತು ಸೇವೆಯನ್ನು ಸಲ್ಲಿಸತಕ್ಕಂಥವರಾಗಿದ್ದೀವಿ. ಇಷ್ಟು ವರ್ಷ ಸೇವೆ ಸಲ್ಲಿಸೋದಕ್ಕಾಗಿಯೇ ಇವತ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿಯತ್ತ ನಡೀತಾ ಇದೆ. ಇವತ್ತು 36 ಇಲಾಖೆಗಳು ಕೂಡ ಇಲ್ಲಿ ನಾವು ಸರ್ಕಾರಿ ನಿವೃತ್ತ ನೌಕರರ ಸಂಘ ಸೇರಿದ್ದೀವಿ. ಒಂದೇ ಇಲಾಖೆಯವರಿಲ್ಲ, ಎಲ್ಲ ಇಲಾಖೆಯವರಿದ್ದಾರೆ. PWD ಅವರಿದ್ದಾರೆ, ನಗರಸಭೆಯವರಿದ್ದಾರೆ, ಶಿಕ್ಷಕರಿದ್ದಾರೆ, ನಿವೃತ್ತ ನೌಕರ ಸಂಘದಲ್ಲಿ ಸದಸ್ಯರಾಗಿದ್ದೇವೆ. ಇವತ್ತು ನಾವು 500 ರಿಂದ 600ಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದು ಇವತ್ತು ಕೇವಲ ಸಮಯ ಕಳೀಲಿಕ್ಕೆ ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಏನಪ್ಪ ಅಂದರೆ ಮುಂದಿನ ಈ ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಇತರೆ ಅಭಿವೃದ್ಧಿಯ ಸಲುವಾಗಿ ಚರ್ಚೆ ಮಾಡ್ತೀವಿ ಇಲ್ಲಿ ಬಂದು. ಈಗ ನಾವೇನಪ್ಪ ಅಂತಂದರೆ ಪೇಪರ್ ಓದಿ, ಪುಸ್ತಕ ಓದಿ ಅಲ್ಲಿ ಹೋಗೋದಕ್ಕಿಂತ ಇವತ್ತು ಸಮಾಜದ ಬಗ್ಗೆ ಚಿಂತನೆ ನಡೀತಾ ಇದೆ, ಶೈಕ್ಷಣಿಕ ಬಗ್ಗೆ ಚಿಂತನೆ ನಡಿಬೇಕಾಗಿದೆ. ಇವತ್ತು ಬೇರೆ ಸರ್ಕಾರಿ ಕಚೇರಿಗಳಲ್ಲಾಗಲಿ ಬೇರೆ ಕಚೇರಿಗಳಲ್ಲಿ ಅನುಭವದ ಕೊರತೆ ಇದ್ದವರು ಕೂಡ ಇಲ್ಲಿ ಬಂದು ಅನುಭವವನ್ನು ಪಡಿಬೋದಾಗಿದೆ. ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ಕಟ್ಟಡ ಬರೀ ಸಾಮಾನ್ಯ ಕಟ್ಟಡ ಅಲ್ಲ, ಇದು ಒಂದು ಜ್ಞಾನವನ್ನು ಕೊಡ್ತಕ್ಕಂಥ
ನಿವೃತ್ತ ನೌಕರರ ಒಂದು ಕಟ್ಟಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಶಾಸಕರಿಗೆ ಮತ್ತು ಲೋಕಸಭಾ ಸದಸ್ಯರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಮತ್ತು ಮಹಾದಾನಿಗಳಿಗೆ ಗಂಗಾವತಿ ದಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ತಾಲೂಕು ಅಂತೇಳಿ ಹೆಸರು ಪಡೆದಿದೆ. ಪ್ರತಿಯೊಂದಕ್ಕೂ ಕೂಡ ದಾನವನ್ನು ಕೊಡೋದ್ರಲ್ಲಿ ಮುಂಚೂಣಿಯಾಗಿದೆ. ಹಾಗಾಗಿ ಮಹಾದಾನಿಗಳು ಯಾರಾದರೂ ಇದ್ದರೂ ಕೂಡ ಇವತ್ತು ಈ ನಿವೃತ್ತ ನೌಕರ ಸಂಘಕ್ಕೆ ತಾವು ಧನ ಸಹಾಯ ಮಾಡಿರಿ, ಮತ್ತು ವಸ್ತು ರೂಪದಲ್ಲಿ ಆದರೂ ಮಾಡಿರಿ, ಅಥವಾ ಕಟ್ಟಡ ಕಟ್ಟಲಿಕ್ಕೆ ಸಹಾಯಾರ್ಥವಾಗಿ ಮಾಡಿದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸರ್ವ ಪೀಳಿಗೆಗೂ ಕೂಡ ಒಳ್ಳೆಯದಾಗುತ್ತೆ. ದೇವಸ್ಥಾನಕ್ಕೆ ದಾನ ಕೊಡ್ತೀರಿ, ಬೇರೆ ಬೇರೆ ಕ್ಷೇತ್ರಗಳಿಗೆ ದಾನ ಕೊಡ್ತೀರಿ. ಇವತ್ತು ಸರ್ಕಾರಕ್ಕೆ ಸಮಾಜಕ್ಕೆ ದುಡಿದಂಥ ನಿವೃತ್ತ ನೌಕರರಿಗೆ ತಾವು ದಾನ ಕೊಟ್ಟರೆ ತಮಗೆ ಒಳ್ಳೆಯದಾಗುತ್ತೆ, ತಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ದೇವರು ಕೊಡ್ತಾನೆ ಅಂತ ಹೇಳ್ತಾ ಇವತ್ತು ಸಹಾಯ ಸಹಕಾರ ನೀಡಿರಿ ಅಂತ ಕೇಳ್ತೀವಿ. ಸನ್ಮಾನ್ಯ ಶಾಸಕರು ಊರಲ್ಲಿಲ್ಲ, ಅವ್ರು ಬಂದಾಗ ಅವರನ್ನು ಕೂಡ ಕಾಣ್ತಕ್ಕಂಥದ್ದಿದೆ. ಮತ್ತು ಲೋಕಸಭಾ ಸದಸ್ಯರಲ್ಲಿ ಇನ್ನೂ ಹೋಗಬೇಕಾಗಿದೆ. ನಮ್ಮದು ಭಾಳ ಕೆಲಸ ಇದೆ. ಇನ್ನು ಫ್ಲೋರಿಂಗ್ ಇದೆ, ಪ್ಲಾಸ್ಟರ್ ಇದೆ, ಕರೆಂಟ್ ಇದೆ, ಮತ್ತು ಆಮೇಲೆ ಫರ್ನಿಚರ್ ಇದೆ. ಆನಂತರ ಮೇಲ್ಮಹಡಿ ಕಟ್ಟಬೇಕಾಗಿದೆ, ಕಂಪೌಂಡ್ ಕಟ್ಟಬೇಕಾಗಿದೆ. ಕಂಪೌಂಡ್ ಬಂದು ಒಂದು ಮಾದರಿಯ ಒಂದು ತೋಟವನ್ನು ಮಾಡಬೇಕಾಗಿದೆ. ಇಂಥವೆಲ್ಲವೂ ಇರೋದರಿಂದ ಕುಳಿತುಕೊಳ್ಳಿಕ್ಕೆ ಆಸನೆ ಮಾಡಬೇಕಾಗಿದೆ. ಕನಿಷ್ಠ ಏನಿಲ್ಲ ಅಂದರೂ ಕೂಡ ನಮ್ಮ ಅನುಭವದ ಪ್ರಕಾರ ಅನ್ನೋಕ್ಕಿಂತ ಅಭಿಯಂತರ ಇಂಜಿನಿಯರ್ ಅಭಿಪ್ರಾಯ ಪ್ರಕಾರ ಇನ್ನೂ 20 ಲಕ್ಷ 25 ಲಕ್ಷವರೆಗೆ ನಮಗೆ ಏನಪ್ಪ ಅಂದ್ರೆ ಹಣಕಾಸಿನ ಸೌಕರ್ಯ ಕೊಟ್ಟರೆ ಇದೊಂದು ಮಾದರಿಯ ಕಟ್ಟಡ ಆಗುತ್ತೆ. ಇದನ್ನು ಓಪನಿಂಗ್ ಮಾಡಲಿಕ್ಕೂ ಒಂದು ನಾವು ಕರೆದಾಗ ಅವರಿಗೂ ಒಂದು ಗೌರವ ಬರುತ್ತೆ. ಚೆನ್ನಾಗಿದೆ ಬಿಲ್ಡಿಂಗ್ ಅಂತಂದಾಗ ಒಬ್ಬರು ಶಾಸಕರಾಗಲಿ ಮತ್ತು ಲೋಕಸಭಾ ಸದಸ್ಯರಾಗಲಿ ಬಂದು ಅನುದಾನ ಕೊಟ್ಟು ಅವರು ಉದ್ಘಾಟನೆ ಮಾಡ್ತಾನೆ ಒಂದು ಮಾದರಿ ಕಟ್ಟಡ ಬೇಕಾಗಿದೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಗಂಗಾವತಿ ತಾಲೂಕು ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಕೂಡ ನಿವೃತ್ತ ನೌಕರ ಸಂಘ ಇಲ್ಲ. ಇದೇ ಮೊಟ್ಟ ಮೊದಲನೇದಾಗಿ ನಡೀತಕ್ಕಂಥದ್ದು. ದಯವಿಟ್ಟು ಗಂಗಾವತಿಯ ಎಲ್ಲ ದಾನಿಗಳಲ್ಲಿ ವಿನಂತಿ ಮಾಡ್ತೇನೆ, ಈ ಒಂದು ನೌಕರರಿಗೆ ತಾವು ಸಹಾಯ ಸಹಕಾರ ಧನ ಸಹಾಯ ನೀಡ್ರಿ ಅಂತ ಹೇಳಿ ಸರ್ಕಾರಿ ನಿವೃತ್ತ ನೌಕರರ ಸಂಘ ಶಾಖೆ ಗಂಗಾವತಿ ವತಿಯಿಂದ ನಮ್ಮ ನಿವೃತ್ತ ನೌಕರರಿಗಾಗಿ ಒಂದು ಸ್ವಂತ ಕಟ್ಟಡ ಇರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನಪ್ರತಿನಿಧಿಗಳ ಸಹಾಯ ಮತ್ತು ನಿವೃತ್ತ ನೌಕರರ ಸಹಾಯದಿಂದ ಬಿಲ್ಡಿಂಗನ್ನು ಪ್ರಾರಂಭಿಸಿದ್ದೀವಿ. ಈಗಾಗಲೇ ಲಿಂಟಲ್ RCCವರೆಗೂ ಬಂದಿದೆ. ಇನ್ನೂ ಕೆಲಸ ಭಾಳ ಇದೆ. ಕನಿಷ್ಠ ಒಂದು 20-25 ಲಕ್ಷ ದುಡ್ಡು ಬೇಕಾಗಬಹುದು. ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ನಿವೃತ್ತ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೆಲಸಕ್ಕೆ ಧನ ಸಹಾಯ ಮಾಡಿ ನಮ್ಮ ಕಟ್ಟಡ ಪೂರ್ಣಗೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದನ್ನು ಎಲ್ಲರಿಗೂ ನಿವೃತ್ತ ನೌಕರಿಗೆ ಕೂಡಲಿಕ್ಕೆ ನಿಲ್ಲಲಿಕ್ಕೆ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ವಿಶೇಷ ಪ್ರಯತ್ನ ಮಾಡಿ ಈ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಶಾಸಕರಿಗೆ ಮತ್ತು ಸಂಸದರಿಗೆ ವಿನಂತಿ ಮಾಡಿಕೊಂಡು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ